ನಮಸ್ಕಾರ, ಹೇಮಾ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಸಿಹಿ ಕುಂಬಳದಿಂದ ಒಂದು ಸ್ವೀಟ್ ಮಾಡೋಣ. ಇದು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡ್ತಿದ್ದಿದ್ದು ರೆಸಿಪಿ. ನನಗಂತೂ ಒನ್ ಆಫ್ ದ ಫೇವ್ರೆಟ್ ರೆಸಿಪಿ ಅಂದರೆ ಇಷ್ಟ ಅನ್ಕೊಳಂಗೆ ಇಲ್ಲ ಬಿಡ್ರಿ, ಅಂಥ ಸ್ವೀಟ್ ಇದು. ಏನಕ್ಕೆ ಅಂದರೆ ಇದಕ್ಕೆ ತುಪ್ಪನೂ ಹಾಕಲ್ಲ, ಯಾವ ಡ್ರೈ ಫ್ರೂಟ್ಸು ಹಾಕಲ್ಲ. ನೋಡಿ, ನಾನು ಸಿಹಿ ಕುಂಬಳನ ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ. ನಮ್ಮನೆಲ್ಲ ಆಲ್ರೆಡಿ ಗೆಸ್ಟ್ ಇದ್ದಾರೆ, ಅವರಿಗೆ ಪಟ್ಟಂತ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಇದು ಮಾಡ್ಕೊಂಡಿದ್ದೀನಿ. ಬೆಳಗಿನ ಟಿಫನ್ನಿಗೆ ಮಾಡ್ತಾಯಿದ್ದೀನಿ. ಇದನ್ನು ಪೂರ್ತಿ ಸಿಪ್ಪೆ ತೆಗೆದು ಮೇಲ್ಗಡೆದು ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಈಗ ಬೇಯ್ಲಿಕ್ಕೆ ಹಾಕೋಣ. ನೀರು ಹಾಕ್ತೇ ಬೇಯಿಸ್ಬೋದು. ನನಗೊಂದು ಸ್ವಲ್ಪ ಅರ್ಜೆಂಟ್ ಇದೆ, ಸೊ ಮನೆಯಲ್ಲಿ ಗೆಸ್ಟ್ ಇದ್ದಾರೆ, ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಈ ನೀರು ಹಾಕಿ ಬೇಯಿಸ್ಕೊಳೋದ್ರಿಂದ ಒಂದು ಸ್ವಲ್ಪ ನೀರು, ಆಲ್ರೆಡಿ ಕುಂಬಳಕಾಯಿ ತುಂಬ ನೀರು ಬಿಡುತ್ತೆ, ಅದರಲ್ಲೇ ಬೇಯ್ಕೊಳ್ಳುತ್ತೆ. ಬಟ್ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಗ ಬೇಯಲಿ ಅಂತ ಇದು ಮಾಡ್ತಿದ್ದೀನಿ. ನೀರು ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕನ್ಸಿಸ್ಟೆನ್ಸಿ ಬಂದು ಗಟ್ಟಿಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ. ನೋಡಿ, ಬೇಯಕ್ಕಿಟ್ಟಿದ್ದೀನಿ ನಾನು ಆಲ್ರೆಡಿ. ನಾನು ಇಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ, ಅರ್ಧ ತಪ್ಪಲೆ ಇದೆ, ಅದು ಕಾಲು ಭಾಗ ಆಗೋಗ್ಬಿಡುತ್ತೆ ಬೆಂದರೆ. ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಅಂಥದ್ದು ಹಸಿ ಕಾಯಿ ತುರಿ ಕಣ್ರಿ. ಹಸಿ ಕಾಯಿ ತುರಿ ಒಂದು ಇಟ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ ಮತ್ತು ಕಡಲೆ ಬೀಜ ಹುರಿದು ಬಿಟ್ಟು ಅದನ್ನು ಪುಡಿ ಮಾಡ್ಕೊಬೇಕು. ಈ ಕಡೆ ಒಂದು ಕಡೆ ಬೆಲ್ಲದಲ್ಲಿ ಕಲ್ಲಿರುತ್ತಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡಿದ್ದೀನಿ. ತಳದಲ್ಲೆಲ್ಲ ಕಲ್ಲು ಹೊರಟೋಗ್ಬಿಡುತ್ತೆ ಮೇಲೆ ಹಾಕಬೇಕಾದ್ರೆ. ನೋಡಿ, ಕಾಲು ಭಾಗ ಹಾಗೆ ಹೋಯಿತು, ತಳ ಹೊರಟೋಯ್ತು ಕುಂಬಳಕಾಯಿ ಎಲ್ಲ. ಈಗ ಇದು ಬೆಂದಿದೆಯಾ ಅಂತ ಒಂದು ಸಲ ನೋಡೋಣ, ಇಚ್ಚಿಕ್ಕಿ ನೋಡಿ ಒಂದು ಸರಿ. ಯಾಕಂದರೆ ಕಂಪ್ಲೀಟಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ, ಹಾಫ್ ಬಾಯ್ಲ್ ಆದರೆ ಚೆನ್ನಾಗಿರಲ್ಲ. ಏನು ಅಂತಂದರೆ ಕುಂಬಳಕಾಯಿ ಮಾಡಬೇಕಾದ್ರೆ ತಪ್ಪಲೆನಲ್ಲೇ ಹಿಂಗೆ ಎಗರಿಸಿ ಮಾಡಬೇಕು, ಸೌಟ್ನಲ್ಲಿ ತಿರ್ಬೋದೆಲ್ಲ ಮಾಡಬೇಡಿ. ತುಂಬ ಏನು ಅಂದರೆ ಈ ಪಾಯಸದ ಲೆವೆಲಿಗೆ ಬಂದುಬಿಡುತ್ತೆ ಅದು ತಿರುತ್ತಾ ಇದ್ರೆ ಸೌಟಲ್ಲಿ. ಸೊ ಹಾಗಾಗಿ ನೋಡಿ, ಕಡಲೆ ಬೀಜನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಂಡಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಕುಂಬಳಕಾಯಿ ಬೆಂದಿದೆ, ಈಗ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ. ನಮ್ಮನೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಒಂದು ಅರ್ಧ kg ಕಮ್ಮಿ ತೊಗೊಂಡಿದ್ದೀನಿ ರೀ ಬೆಲ್ಲನ. ನೋಡಿ, ಚೆನ್ನಾಗಿದೆ. ಕುಂಬಳಕಾಯಿನಲ್ಲೂ ಆಲ್ರೆಡಿ ಸ್ವೀಟ್ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಕಾಯಿ ತುರಿ ಗಟ್ಟಿ ಬರುತ್ತೆ, ಬೆಲ್ಲ ಹಾಕಿದ ತಕ್ಷಣ ನೀರಾಯ್ತಲ್ಲಪ್ಪ ಅಂತ ಏನು ಹೆದರ್ಕೋಬೇಡಿ, ಗಟ್ಟಿ ಬರುತ್ತೆ ಇದು. ಮತ್ತು ಚೆನ್ನಾಗಿ ಹಾಕಿ ಗೂರಾಡಿದ್ರೆ ಹಸಿ ವಾಸನೆ, ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಲಿ ಅಷ್ಟೇ. ಆಮೇಲೆ ಕಡಲೆ ಬೀಜದ ಪುಡಿ, ಈ ಕಡಲೆ ಬೀಜದ ಪುಡಿ ಹಾಕ್ತಾಯಿದ್ದೀವಿ ಅಂದರೆ ಎಂಡಿಂಗ್ ಟೈಮ್ ಬಂತು ಅಂತ. ಈಗ ಇದ್ರ ಮೇಲೆ ಸ್ವಲ್ಪ ನಾವು ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಬಿಟ್ರೆ ಫಿನಿಶ್ ಕಣ್ರಿ, ಮುಗೀತು. ಬೇಗ ಪಟ್ಟಂತ ಮಾಡಿಬಿಡ್ಬೋದು. ನಮ್ಮ ಮನೇಲಿ ಒಂದು ಕುಂಬಳಕಾಯಿ ಇತ್ತು ಅಂದರೆ ಹಿಂದಿನ ದಿನ ಯಾರಾದರೂ ಬಂದರೆ ಒಂದು ತಟ್ಟಂತ ಸ್ವೀಟ್ ಮಾಡಿಬಿಡ್ಬೋದು. ಟಿಫನ್ ಟೈಮಿಗೆ ಕೊಡ್ಬೋದು ಕಣ್ರಿ ಈ ಥರದ್ದು. ತುಂಬ ಗೋಜೇನಿರಲ್ಲ, ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ನಾನು ಸ್ಟವ್ ಆಫ್ ಮಾಡೋ ಟೈಮ್ ಬಂತು ಅಂತ ಅರ್ಥ. ನೋಡಿ, ಗಟ್ಟಿಗೆ ಆಗೇ ಹೋಯಿತು. ನೀರು ಹಾಕ್ಕೋಬೇಡಿ, ಇನ್ನೂ ಗಟ್ಟಿಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಕಣ್ರಿ ಇದು. ನನ್ನ ಮಗಳಂತೂ ಕೇಳ್ತಾನೇ ಇದ್ಲು, ಕುಂಬಳಕಾಯಿ ಬೆಳೆದಿದ್ದರಿಂದ ನನಗೆ ಯಾವಾಗ ಮಾಡಿಕೊಡ್ತೀರಾ ಅಂತ. ಸೊ ಇವತ್ತು ಟೈಮ್ ಬಂದೇ ಬಿಡ್ತು. ಸೋಮವಾರ ಆಗಿರೋದ್ರಿಂದ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನೀನು ತಿನ್ನು ಅಂತ ಹೇಳಿದೆ. ಅವಳಂತೂ ಪ್ಲೇಟ್ ಇಟ್ಕೊಂಡು ಕಾಯ್ತಾ ಇದ್ದಾಳೆ. ನಾನು ಬಟ್ಲಿಗೆ ಇಟ್ಬಿಟ್ಟು ದೇವ್ರಿಗೆ ಇಡ್ತಾಯಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮಸ್ಕಾರ.